ವಿಜಯ್ ಸಿನಿಮಾಗೆ ಕೇಂದ್ರ ಸೆನ್ಸಾರ್ ಮಂಡಳಿ ತಡೆ ಹಿಡಿಯುತ್ತಿರುವುದಕ್ಕೆ ಪ್ರೊಪಗಂಡಾ ಸಿನಿಮಾಗಳಿಗಿರುವ ಅನುಮತಿ ವಿಜಯ್ ಸಿನಿಮಾಗೆ ಯಾಕಿಲ್ಲ? ವಿಜಯ್ ಕಂಡ್ರೆ ಬಿಜೆಪಿ ಅವರಿಗೆ ಯಾಕಿಷ್ಟು ಭಯ? ದಳಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರಾ? ನಮಸ್ಕಾರ, ಇದೀನ.comಗೆ ಸ್ವಾಗತ. ನಾನು ಮನೋಜ್. ಕಾಲಿವುಡ್ನ ಬಹುಬೇಡಿಕೆಯ ನಟ ದಳಪತಿ ವಿಜಯ್ ಸ್ಟಾರ್ ನಟರಾಗಿ ಮಿಂಚುತ್ತಿರುವಾಗಲೇ ರಾಜಕೀಯಕ್ಕೆ ಧುಮುಕಿದ್ದಾರೆ. 2024ರಲ್ಲಿ ತಮ್ಮದೇ ಆದ ಸ್ವಂತ ತಮಿಳಗ ವೆಟ್ರಿ ಕಳಕಂ ಎಂಬ ರಾಜಕೀಯ ಪಕ್ಷವನ್ನು ಘೋಷಿಸಿ ರಾಜಕೀಯ ರ್ಯಾಲಿ ಸಮಾವೇಶಗಳನ್ನು ನಡೆಸುತ್ತಿದ್ದಾರೆ. ಇನ್ನೇನು ಕೆಲವೇ ತಿಂಗಳಿನಲ್ಲಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಇತಿಹಾಸವನ್ನು ಬರೆಯಲು ಸಿದ್ಧತೆ ನಡೆಸಿದ್ದಾರೆ. ತಮಿಳುನಾಡಿನಲ್ಲಿ ಸಿನಿಮಾ ಮತ್ತು ರಾಜಕೀಯ ಬಹುಕಾಲದಿಂದಲೂ ಬೆಸೆದುಕೊಂಡು ಬಂದಿದೆ. ಸಿನಿಮಾ ನಟರಾಗಿ ಮಿಂಚಿದ ಅನೇಕರು ರಾಜಕಾರಣದಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ವಿಶೇಷವಾಗಿ MGR 10 ವರ್ಷಗಳು, M ಕರುಣಾನಿಧಿ 19 ವರ್ಷಗಳು, ಜಯಲಲಿತಾ 14 ವರ್ಷಗಳು ಮುಖ್ಯಮಂತ್ರಿಯಾಗಿ ತಮಿಳುನಾಡಿನ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಈಗ ಇವರ ಸಾಲಿನಲ್ಲಿ ನಿಲ್ಲಲು ವಿಜಯ್ ಹಂಬಲಿಸುತ್ತಿದ್ದಾರೆ. ತಮಿಳುನಾಡಿನ ರಾಜಕೀಯಕ್ಕೆ ವಿಜಯ್ ಅವರ ಎಂಟ್ರಿ ಆಡಳಿತಾರೂಢ DMK ಸೇರಿದಂತೆ ಕೇಂದ್ರದಲ್ಲಿರುವ BJP ಸರ್ಕಾರಕ್ಕೂ ಭಯ ಬಂದಂತಿದೆ. ಅವರ ಕೊನೆಯ ಸಿನಿಮಾ ಎಂದು ಘೋಷಿಸಿರುವ ಜನನಾಯಕನ್ ಬಿಡುಗಡೆಗೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಅಂದರೆ CBFC ಸೆನ್ಸರ್ ಪ್ರಮಾಣ ಪತ್ರ ನೀಡದೆ ಸತಾಯಿಸುತ್ತಿದೆ. ಪ್ರಪಂಚದಾದ್ಯಂತ ಬಹುಬೇಡಿಕೆಯ ನಟ ವಿಜಯ್ನ ಕೊನೆಯ ಚಿತ್ರವನ್ನು KV ನಿರ್ಮಾಣ ಸಂಸ್ಥೆ ನಿರ್ಮಿಸಿದ್ದು ಇದಕ್ಕೆ ಸುಮಾರು 500 ಕೋಟಿಯಷ್ಟನ್ನು ಖರ್ಚು ಮಾಡಿದೆ. ಇನ್ನು ವಿಜಯ್ ಅವರ ರಾಜಕೀಯಕ್ಕೆ ಮೆಟ್ಟಿಲನ್ನಾಗಿ ಮಾಡುವ ನಿಟ್ಟಿನಲ್ಲಿ ಈ ಸಿನಿಮಾದ ಕಥಾವಸ್ತುವನ್ನು ಹೆಣೆಯಲಾಗಿತ್ತು. ಡಿಸೆಂಬರ್ 18, 2025ರಂದು ಸೆನ್ಸಾರ್ ಮಂಡಳಿಗೆ ಚಿತ್ರವನ್ನು ಸಲ್ಲಿಸಲಾಗಿತ್ತು. ಅದರಲ್ಲಿ ಗುಂಡಿನ ದಾಳಿ, ಸ್ಫೋಟ, ಚೂರಿ ಇರಿತ, ರಕ್ತಪಾತ ಅತಿಯಾಗಿದೆ ಎಂದು ತಕರಾರು ತೆಗೆದ ಸೆನ್ಸಾರ್ ಮಂಡಳಿ ಪರಿಶೀಲನಾ ಸಮಿತಿ ಹೇಳಿತು. ಹೇಳಿರುವುದನ್ನೆಲ್ಲ ಚಿತ್ರತಂಡ ಕಟ್ ಮಾಡಿ ಕೊಟ್ಟರೂ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಇದು ಸೂಕ್ತವಲ್ಲ ಎಂಬ ಕಾರಣ ಕೊಟ್ಟ ಸೆನ್ಸಾರ್ ಮಂಡಳಿ ಚಿತ್ರಕ್ಕೆ ಪ್ರಮಾಣ ಪತ್ರ ನೀಡಲು ನಿರಾಕರಿಸಿತು. ಚಿತ್ರ ನಿರ್ಮಾಪಕರು ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದೂ ಆಯಿತು. ಮದ್ರಾಸ್ ಹೈಕೋರ್ಟ್ ಇದು ಅಪಾಯಕಾರಿ ಪ್ರವೃತ್ತಿ ಎಂದು ಸೆನ್ಸಾರ್ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡು ಚಿತ್ರಕ್ಕೆ UA ಪ್ರಮಾಣ ಪತ್ರ ವಿತರಿಸುವಂತೆ ಆದೇಶ ಕೂಡ ನೀಡಿದರು. ಇಷ್ಟಾದರೂ ಸೆನ್ಸಾರ್ ಮಂಡಳಿ ಇಲ್ಲಿಯವರೆಗೂ ಪ್ರಮಾಣ ಪತ್ರವನ್ನು ಕೊಟ್ಟಿಲ್ಲ. ಇವೆಲ್ಲಕ್ಕೂ ಕಾರಣಗಳನ್ನು ಹುಡುಕ್ತಾ ಹೋದರೆ ವಿಜಯ್ ಸಿನಿಮಾ ನಟನಿಗಿಂತ ರಾಜಕಾರಣಿಯಾಗಿ ತಮಿಳುನಾಡಿನಲ್ಲಿ ಸೃಷ್ಟಿಸಿರುವ ಅಲೆ ಎಲ್ಲರಿಗೂ ನಿದ್ದೆಗೆಡಿಸಿದೆ. ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಅಂದರೆ CBFC ಸೆನ್ಸರ್ ಪ್ರಮಾಣ ಪತ್ರ ಕೊಡದಿರುವುದು ಸಿನಿಮಾ ಸಂಸ್ಕೃತಿಯ ಮೇಲೆ ಮಾಡುತ್ತಿರುವ ಪ್ರಹಾರವೇ ಆಗಿದೆ. ಇದರ ಹಿಂದೆ ಕೇಂದ್ರದಲ್ಲಿರುವ ನರೇಂದ್ರ ಮೋದಿ ಸರ್ಕಾರ ನೇರ ಕಾರಣವಾಗಿದೆ. 2014ರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ರೀತಿಯ ಮಾದರಿಯನ್ನು ನೀವೆಲ್ಲ ಗಮನಿಸಿರಬಹುದು. ದೇಶದಲ್ಲಿರುವ ಎಲ್ಲ ಸಂಸ್ಥೆಗಳ ಮೇಲೆ ಅಧಿಕಾರ ಸಾಧಿಸುವ ಜೊತೆಗೆ ಅದರ ಸ್ವಾಯತ್ತತೆಯನ್ನು ಕಿತ್ಕೊಂಡು ಸರ್ಕಾರದ ಪರವಾಗಿ, ಒಂದು ಪಕ್ಷದ ಪರವಾಗಿ ಅಥವಾ ಒಂದು ಸಿದ್ಧಾಂತದ ಪರವಾಗಿ ಗುರಾಣಿ ಥರ ಬಳಸಿಕೊಳ್ಳುತ್ತಿರುವುದನ್ನು ನಾವೆಲ್ಲ ಗಮನಿಸಿದ್ದೀವಿ. ಹಣಕಾಸಿನ ಸಂಸ್ಥೆಗಳಾಗಿರ್ಬೋದು, ತನಿಖಾ ಸಂಸ್ಥೆಗಳಾಗಿರ್ಬೋದು, ಅದರ ಜೊತೆಗೆ CBI, ED ಹೀಗೆ ಎಲ್ಲ ಸಂಸ್ಥೆಗಳಲ್ಲೂ ಅವರ ಕಾರ್ಯಕರ್ತರನ್ನು ಅಥವಾ ಅವರ ಸಿದ್ಧಾಂತಕ್ಕೆ ಒಪ್ಪುವವರನ್ನು ಕೂರಿಸಿ ಅವರ ಮೂಲಕ ಸಂಸ್ಥೆಗಳನ್ನು ನೈತಿಕವಾಗಿ ದಿವಾಳಿಯಾಗುವ ಮಟ್ಟಕ್ಕೆ ಕೇಂದ್ರ ಸರ್ಕಾರ ತಲುಪಿಸಿದೆ. ಇವೆಲ್ಲದರ ಹೊಸ ಉದಾಹರಣೆ ಅಂದರೆ ಈಗ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಅಂದರೆ CBFC. ಈ ಸೆನ್ಸಾರ್ ಮಂಡಳಿಯಲ್ಲಿಯೂ ಕೂಡ ಪಕ್ಷದ ಕಾರ್ಯಕರ್ತರನ್ನು ಅಥವಾ ಅವರ ಸಿದ್ಧಾಂತಕ್ಕೆ ಒಪ್ಪುವವರನ್ನು ತಮ್ಮ ಚೇಲಾಗಳ ರೀತಿಯಲ್ಲಿ ಬಳಸಿಕೊಳ್ಳಲಾಗ್ತಿದೆ. ಇದರ ಮೂಲಕ ಮನರಂಜನಾ ಕ್ಷೇತ್ರವನ್ನು ಕೂಡ ನಿಯಂತ್ರಣ ಮಾಡಲು ಪ್ರಯತ್ನಿಸುತ್ತಿದೆ ಕೇಂದ್ರ ಸರ್ಕಾರ. ಕೇವಲ ಸಿನಿಮಾಗೆ ಮಾತ್ರವಲ್ಲ, ರಂಗಭೂಮಿ ಕ್ಷೇತ್ರದಲ್ಲಿಯೂ ತಮ್ಮ ಸಿದ್ಧಾಂತ ಒಪ್ಪುವವರನ್ನು ಕೂರಿಸಿ ತಮಗೆ ಬೇಕಾದ ರೀತಿಯಲ್ಲಿ ನಾಟಕಗಳನ್ನು ತಯಾರಿಸಿ ಪ್ರದರ್ಶಿಸಿರುವುದನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ಅಡ್ಡಂಡ ಕಾರ್ಯಪ್ಪ ಎನ್ನುವ ವ್ಯಕ್ತಿ ಮೈಸೂರು ರಂಗಾಯಣದ ನಿರ್ದೇಶಕರಾಗಿ ಟಿಪ್ಪುವಿನ ನಿಜ ಕನಸುಗಳು ಎಂಬ ನಾಟಕ ತಯಾರಿಸಿತು. ಇತಿಹಾಸವನ್ನೇ ತಿರುಚಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದೇ ರೀತಿ ಪ್ರೊಪಗಂಡ ತುಂಬಿದ ಅನೇಕ ಸಿನಿಮಾಗಳು ಕೇಂದ್ರ ಸರ್ಕಾರವನ್ನು ಮೆಚ್ಚಿಸಲು ಬಂದಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಉದಾಹರಣೆಗೆ 2022ರಲ್ಲಿ ಕಾಶ್ಮೀರ್ ಫೈಲ್ಸ್, ಇನ್ನು 2023ರಲ್ಲಿ ದಿ ಕೇರಳ ಸ್ಟೋರಿ, 2024ರಲ್ಲಿ ಆರ್ಟಿಕಲ್ 370, ಇನ್ನು 2019ರಲ್ಲಿ PM ನರೇಂದ್ರ ಮೋದಿ, 2019ರಲ್ಲಿ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್, ಮತ್ತೆ 2019ರಲ್ಲಿ ಉರಿ, ಇನ್ನು 2024ರಲ್ಲಿ ಸ್ವತಂತ್ರ ವೀರ ಸಾವರ್ಕರ್, ಇನ್ನು 2024ರಲ್ಲಿ ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ, ಇನ್ನು 2024ರಲ್ಲಿ ಸಬರ್ಮತಿ ರಿಪೋರ್ಟ್ ಮತ್ತು 2024ರಲ್ಲಿಯೇ ರಾಮಸೇತು, 2025ರಲ್ಲಿ ದುರಂಧರ್ ಹೀಗೆ ಮುಂತಾದ ಪ್ರಪಗಂಡ ಸಿನಿಮಾಗಳು ಬಿಡುಗಡೆಯಾದವು. ಇವೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಿದರೂ ಅದರ ಕತೆ, ಚಿತ್ರಕಥೆ ಮತ್ತು ಪರಿಣಾಮದಲ್ಲಿ ಯಾವುದೇ ವ್ಯತ್ಯಾಸವಾಗೋದಿಲ್ಲ. ಎಲ್ಲವೂ ಒಂದೇ ಸಿದ್ಧಾಂತವನ್ನು ಹೇಳುವಲ್ಲಿ ಅಚ್ಚು ಹೊಡೆದಿವೆ. ಇತಿಹಾಸವನ್ನೇ ತಿರುಚಿ ಸಿನಿಮಾ ತಯಾರಿಸಿದರೂ CBFC ಯಾವುದೇ ತಕರಾರು ತೆಗೆಯದೆ ಬಿಡುಗಡೆಗೆ ಅನುಮತಿ ನೀಡಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಕ್ಕೆ ಉದಾಹರಣೆಯಾಗಿ ಇತ್ತೀಚೆಗೆ ಬಿಡುಗಡೆಯಾದ ಆದಿತ್ಯ ಧರ್ ನಿರ್ದೇಶನದ ದುರಂಧರ್. ಬಹುತೇಕ ಚಿತ್ರವೇ ರಕ್ತ, ಕ್ರೌರ್ಯ ಮತ್ತು ಸುಳ್ಳು ಇತಿಹಾಸದಲ್ಲಿ ಮುಳುಗಿ ಹೋಗಿತ್ತು.
ಆ ಚಿತ್ರದಲ್ಲಿ ಪಾಕಿಸ್ತಾನವೂ ಇತ್ತು. ಇದ್ಯಾವುದು ಕೇಂದ್ರ ಸೆನ್ಸಾರ್ ಮಂಡಳಿಗೆ ಕಾಣದೇ ಹೋಗಿದೆ. ವಿಶೇಷವಾಗಿ ಚಿತ್ರದಲ್ಲಿ ಅಜಯ್ ಸನ್ಯಾಲ್ ಎಂಬ ಪಾತ್ರವನ್ನು ನಟ ಆರ್ ಮಾಧವನ್ ಅಭಿನಯಿಸಿದ್ದಾರೆ. ನಿಜ ಜೀವನದ NSA ಅಜಿತ್ ಡೋವಾಲ್ನ ಪ್ರತಿರೂಪ ಈ ಪಾತ್ರ. ಸಿನಿಮಾದಲ್ಲಿ ಇಂಟೆಲಿಜೆನ್ಸ್ನ ಬ್ಯೂರೋದ ಮುಖ್ಯಸ್ಥರಾಗಿರುವ ಇವರು ಕಾರ್ಯಾಂಗದಲ್ಲಿ ಭ್ರಷ್ಟಾಚಾರವಿರುವ ಕಾರಣ ನಕಲಿ ನೋಟುಗಳ ಕುರಿತು ತನ್ನ ಮೇಲಾಧಿಕಾರಿಗಳಿಗೆ ಹೇಳಿ ಉಪಯೋಗವಿಲ್ಲ ಎಂದು ತನ್ನ ಸಹೋದ್ಯೋಗಿಗೆ ಹೇಳ್ತಾರೆ. ಅದು UAPA 2 ಆಡಳಿತದಲ್ಲಿದ್ದ ಸುಮಾರು 2008ರ ಕಾಲಘಟ್ಟ. ಮುಂದುವರೆದು ನಮ್ಮನ್ನು ಬೆಂಬಲಿಸುವ ಸರ್ಕಾರ ಬೇಕು, ಅದು ಈಗಿಲ್ಲ ಅಂತ ಹೇಳುವುದರ ಮೂಲಕ ನೇರವಾಗಿ ಮನಮೋಹನ್ ಸಿಂಗ್ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ನಂತರ ಈ ದಾಖಲೆಯನ್ನು ಸುರಕ್ಷಿತವಾಗಿಡು, ಯಾರಿಗೆ ಗೊತ್ತು, ಭವಿಷ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡುವ ಸರ್ಕಾರ ರಾಜಕಾರಣಿ ಬರಬಹುದು ಎಂದು ಹೇಳುವುದರ ಮೂಲಕ 5 ನಿಮಿಷಗಳ ದೃಶ್ಯದಲ್ಲಿ ಕಾಂಗ್ರೆಸ್ ಭ್ರಷ್ಟ, ಮೋದಿ ಸ್ವಚ್ಛ ಎನ್ನುವ ನರೇಶನ್ ಕಟ್ತಾರೆ. ಇದನ್ನು ಪ್ರಪಗಂಡ ಅನ್ನದೆ ಬೇರೆ ಏನನ್ಬಹುದು? ಸಿನಿಮಾ ಎಂಬ ಪ್ರಭಾವಶಾಲಿ ಮಾಧ್ಯಮವನ್ನು ಬಳಸಿಕೊಂಡು ಇತಿಹಾಸವನ್ನು ತಿರುಚಿ ನೈಜ ಘಟನೆಗಳನ್ನು ತಪ್ಪಾಗಿ ಬಿಂಬಿಸಿ ಆ ಮೂಲಕ ಸುಳ್ಳುಗಳನ್ನು ಬಿತ್ತುತ್ತಿರುವುದು ನಿರ್ದೇಶಕ ಆದಿತ್ಯ ಧರ್ ಅವರ ಸಾಧನೆಯಾಗಿದೆ. BJP ಸರ್ಕಾರವನ್ನು ದೇಶಭಕ್ತಿಯ ಸ್ಥಾನದಲ್ಲಿ ನಿಲ್ಲಿಸುವ ಧಾವಂತದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಶಿಲುಬೆಗೇರಿಸುವ ಪ್ರಯತ್ನ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಸಿನಿಮಾದಲ್ಲಿ ನೈಜ ಚಿತ್ರಣಗಳನ್ನು ಬಳಸಿಕೊಳ್ಳಲಾಗಿದೆ. ಇದರ ಮೂಲಕ ಜನರ ಭಾವನೆಗಳನ್ನು ಕೆರಳಿಸುವಲ್ಲಿ ಸಿನಿಮಾ ಯಶಸ್ವಿಯಾಗಿದೆ. ದ್ವೇಷವನ್ನೇ ಸಾರುವ, ರಕ್ತ ಹಿಂಸೆಯನ್ನು ಪ್ರಚೋದಿಸುವ ಸಿನಿಮಾಗಳು ಬಂದರೆ CBFC ಯಾವುದೇ ತಕರಾರು ತೆಗೆಯದೆ ಬಿಡುಗಡೆಗೆ ಪ್ರಮಾಣ ಪತ್ರವನ್ನು ನೀಡುತ್ತದೆ. ಸಿನಿಮಾ ಎನ್ನುವ ಕಲೆಯು ಸಾರ್ವಜನಿಕವಾಗಿ ಒಳ್ಳೆಯ ಅಥವಾ ಕೆಟ್ಟ ರೀತಿಯಲ್ಲಿ ಪ್ರಚೋದಿಸುವಂತಹ ಸಾಧನ. ಸಿನಿಮಾ ಎಂಬ ಕಲೆಯಲ್ಲಿ ಜನರ ಭಾವನೆಗಳ ಪ್ರತಿಬಿಂಬವನ್ನು ಸಹ ನಾವು ಕಾಣಬಹುದು. ಸಿನಿಮಾಗಳು ಸತ್ಯದ ಪರವಾಗಿರಬೇಕು, ಆದರೆ ಸಿನಿಮಾಗಳನ್ನು ಕೇಂದ್ರ ಸೆನ್ಸಾರ್ ಮಂಡಳಿಗಳು ಪ್ರಪಗಂಡ ರೀತಿಯಲ್ಲಿ ಬಳಸ್ಕೊಳ್ಬಾರ್ದು. ಹಿಂಸೆಯನ್ನು, ಸುಳ್ಳನ್ನು ಹೇಳುವ ದುರಂಧರ್ ಸಿನಿಮಾಗೂ ರಾಜಕೀಯ ಕಥಾಹಂದರವನ್ನು ಹೊಂದಿರುವ ಜನನಾಯಕನ್ ಸಿನಿಮಾಗೂ ವ್ಯತ್ಯಾಸಗಳು ಹಲವು. ಉದ್ದೇಶಪೂರ್ವಕವಾಗಿ ಸಿನಿಮಾಗಳ ಬಿಡುಗಡೆಯ ಮೇಲೆ ಕೇಂದ್ರ ಸರ್ಕಾರ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಾಡುತ್ತಿರುವ ದಾಳಿ ಖಂಡನೀಯ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.